ನಮಸ್ಕಾರ, ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಉಪರಾಷ್ಟ್ರಪತಿಗಳ ಚುನಾವಣೆ ಸೆಪ್ಟೆಂಬರ್ 9ನೇ ತಾರೀಕು ಇದೆ. ನಿಮಗೆ ಗೊತ್ತಿರೋ ಹಾಗೆ ಅಭ್ಯರ್ಥಿಗಳು ಯಾರಂತ ಗೊತ್ತು. NDA ಕಡೆಯಿಂದ CP ರಾಧಾಕೃಷ್ಣನ್, ತಮಿಳುನಾಡು ಮೂಲದ RSS ಹಿನ್ನೆಲೆಯ ವ್ಯಕ್ತಿ. ಅವರು ಅಭ್ಯರ್ಥಿಯಾಗಿ ಮುಂದೆ ಬಿಟ್ಟಿದ್ದಾರೆ. ಇನ್ನು ಇಂಡಿಯಾ ಮೈತ್ರಿಕೂಟ ಒಮ್ಮತದ ಅಭ್ಯರ್ಥಿಯನ್ನು ಹಾಕಿದೆ. ಅದು B ಸುದರ್ಶನ್ ರೆಡ್ಡಿ ಅನ್ನುವಂಥವರು. ಈ ಹಿಂದೆ ಅಖಂಡ ಆಂಧ್ರ ಪ್ರದೇಶದ ಹೈಕೋರ್ಟ್ ಜಡ್ಜ್ ಆಗಿದ್ದಂಥವರು. ಈಗ ತೆಲಂಗಾಣ ಭಾಗದಿಂದ ಬರ್ತಾರೆ. ಸೊ ಇವರಿಬ್ಬರ ನಡುವೆ ಈಗ ಸ್ಪರ್ಧೆ ಇದೆ. ಸೊ ಹಾಗಾದರೆ ಬಲಾಬಲ ಏನಿದೆ, ಯಾರೆಲ್ಲ ಓಟ್ ಹಾಕ್ಬೋದು, ಯಾರಲ್ಲಿ ಎಷ್ಟು ಓಟುಗಳಿದ್ದಾವೆ, ಯಾರ ಹತ್ರ ಎಷ್ಟೆಷ್ಟು ಓಟ್ ಇದ್ದಾವೆ ಅಂತ ನೋಡೋಣ. ಅದರ ಜೊತೆಗೆ ಚಂದ್ರಬಾಬು ನಾಯ್ಡು ಅವರಿಗಿರುವಂತಹ ಇಬ್ಬಂದಿತನ ಏನು, DMK ಸ್ಟಾಲಿನ್ಗಿರುವಂತಹ ಇಬ್ಬಂದಿತನ ಏನು, ಅದನ್ನು ಸಹ ಗಮನಿಸೋಣ. ಅದರ ಜೊತೆಗೆ ಅಮಿತ್ ಶಾ ಅನ್ನುವಂತಹ ಪುಣ್ಯಾತ್ಮರು ಸಮಾಜವಾದಿ ಪಕ್ಷದ ಸಂಸದರೊಬ್ಬರಿಗೆ ಫೋನ್ ಮಾಡಿ ಏನೋ ಮಾತಾಡಿದ್ದಾರೆ. ಅದನ್ನು ಸಹ ಹೇಳ್ತೀನಿ ಏನು ಅಂತ. ಸಣ್ಣದಾಗಿ ಮಾತಾಡಿದ್ದಾರೆ, ಎರಡೇ ಸೆಂಟೆನ್ಸು, ಅದರ ಬಹಳ ಅರ್ಥಗಳನ್ನು ಕೊಡುತ್ತೆ ಈ ಸನ್ನಿವೇಶದಲ್ಲಿ. ಏನು ಅಂತ ಮಾತಾಡೋಣ, ಯಾಕೆ ಅಂತಲೂ ಸಹ ನೋಡೋಣ. ಸೊ ಮೊದಲಿಗೆ ಬಲಾಬಲ ಏನು, ಯಾರು ಓಟ್ ಹಾಕ್ಬೋದು ಇದರಲ್ಲಿ ವೈಸ್ ಪ್ರೆಸಿಡೆಂಟ್ಗೆ ಅಂದರೆ ಲೋಕಸಭೆಯ MP ಗಳು, ರಾಜ್ಯಸಭೆಯ MP ಗಳು ಇಬ್ಬರು ಸಹ ಓಟ್ ಹಾಕ್ಬೋದು. ಎಲ್ರಿಗೂ ಒಂದೊಂದು ಓಟು, ಏನು ವ್ಯತ್ಯಾಸ ಏನಿಲ್ಲ, ಓಟ್ ವ್ಯಾಲ್ಯೂ ಒಂದೇನೆ. ಸೊ ರಾಜ್ಯಸಭೆ ಮತ್ತು ಲೋಕಸಭೆಯ MP ಗಳನ್ನು ಸೇರಿಸಿದ್ರೆ 782 ಜನ ಆಗ್ತಾರೆ ಟೋಟಲ್ ಆಗಿ. 534 ಲೋಕಸಭೆಯಿಂದ, 233 ರಾಜ್ಯಸಭೆಯಿಂದ, ಪ್ಲಸ್ 12 ನಾಮನಿರ್ದೇಶಿತ MP ಗಳು ರಾಜ್ಯಸಭೆಯಲ್ಲಿ. ಇವರೆಲ್ಲ ಸೇರಿಕೊಂಡು 782 ಓಟುಗಳಾಗ್ತವೆ ಕಂಪ್ಲೀಟ್ ಆಗಿ. 782 ಓಟುಗಳು. ಸೊ ಗೆಲ್ಲೋದಕ್ಕೆ 392 ಓಟುಗಳು ಬೇಕು. 392 ಓಟು ಬೇಕು. 392 ಓಟು ಯಾರು ಪಡ್ಕೊಳ್ತಾರೋ ಅವ್ರು ಗೆದ್ದು ಬಿಡ್ತಾರೆ. ಹಾಗಾದರೆ NDA ಮತ್ತು ಇಂಡಿಯಾ ಮೈತ್ರಿಕೂಟದ ಬಳಿ ಈಗ ಎಷ್ಟು ಓಟುಗಳಿದ್ದಾವೆ, ಎಷ್ಟು ಓಟಿದ್ದಾವೆ ಅಂತ ನೋಡೋದಾದರೆ, NDA ಮೈತ್ರಿಕೂಟದ ಬಳಿ 423 ಓಟಿದೆ. ಅದರಲ್ಲಿ ಲೋಕಸಭೆಯಿಂದ 293, 130 ಓಟುಗಳು ರಾಜ್ಯಸಭೆಯಿಂದ ಇದ್ದಾವೆ. ಸೊ ಟೋಟಲ್ 423 ಓಟು NDA ಬಳಿ ಇದೆ. ಇಂಡಿಯಾ ಮೈತ್ರಿಕೂಟದಲ್ಲಿ 324 ಓಟುಗಳಿದೆ. 237 ಲೋಕಸಭೆಯಿಂದ, 87 ರಾಜ್ಯಸಭೆಯಿಂದ. ಒಂದಷ್ಟು ಜನ ಎರಡೂ ಕಡೆಗೂ ಇಲ್ಲದೆ ಮಧ್ಯದಲ್ಲಿರೋರು ಇದ್ದಾರೆ. ಇಂಡಿಯಾ ಮೈತ್ರಿಕೂಟದಲ್ಲೂ ಇಲ್ಲ, NDA ಮೈತ್ರಿಕೂಟದಲ್ಲೂ ಇಲ್ಲ. ಈ ಜಗನ್ ರೆಡ್ಡಿ ಅಂತವರು, ಒಡಿಶಾದಲ್ಲಿ BJD, ಈ ರೀತಿಯಾದಂತಹ ಕೆಲವು ಪಕ್ಷಗಳಿದ್ದಾವೆ. ಅವರ ಸಂಖ್ಯೆಗಳು ಯಾವ ಕಡೆ ಓಟ್ ಹಾಕ್ತಾರೋ ಇಲ್ಲಿವರೆಗೂ ಗೊತ್ತಿಲ್ಲ, ಅದು ಮುಂದಕ್ಕೆ ನೋಡಬೇಕಾಗತ್ತೆ. ಸೊ ಇಲ್ಲಿ ಸ್ಪಷ್ಟವಾಗಿ NDAಗೆ ಬಹುಮತ ಇದೆ. ಆದರೂ ಸಹ NDA ಹೆದರ್ಕೊಂಡು ಕೂತಿದೆ. ಅಡ್ಡ ಮತದಾನ ಆಗಿಬಿಡುತ್ತೆ, ಕ್ರಾಸ್ ವೋಟಿಂಗ್ ಆಗಿಬಿಡುತ್ತೆ ಅಂತ. ಕ್ರಾಸ್ ವೋಟಿಂಗ್ ಆಗುವ ಸಾಧ್ಯತೆಗಳು ಇದರಲ್ಲಿ ಯಾಕಿದೆ ಅಂತಂದ್ರೆ, ಇದು ಗುಪ್ತ ಮತದಾನ, ಸೀಕ್ರೆಟ್ ಬ್ಯಾಲೆಟ್. ಇದು ಯಾರು ಯಾರಿಗೆ ಓಟ್ ಹಾಕ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಹಾಗಾಗಿ NDAದ ಕೆಲವು MP ಗಳು ಇಂಡಿಯಾ ಮೈತ್ರಿಕೂಟದ ಕಡೆ ವಾಲು ಬಿಡ್ತಾರೆ, ಓಟ್ ಹಾಕ್ಬಿಡ್ತಾರೆ ಅನ್ನುವಂತಹ ಭಯ NDAಗಿದೆ. ಅದರಲ್ಲೂ ವಿಶೇಷವಾಗಿ ಮೋದಿ ಮತ್ತು ಅಮಿತ್ ಶಾಗಿದೆ. ಯಾಕೆ ಅಂತಂದ್ರೆ ಅಭ್ಯರ್ಥಿಯ ಕಾರಣಕ್ಕೆ. ಇಂಡಿಯಾ ಮೈತ್ರಿಕೂಟದ ಅಭ್ಯರ್ಥಿ B ಸುದರ್ಶನ್ ರೆಡ್ಡಿ ಇದಾರಲ್ಲ, ಅವರು ಆಂಧ್ರ ಪ್ರದೇಶ ಮೂಲದವರು, ಈಗ ತೆಲಂಗಾಣ. ತೆಲುಗು ಅಸ್ಮಿತೆ ಅನ್ನೋದೊಂದು ಬರುತ್ತಲ್ಲಿ. ಚಂದ್ರಬಾಬು ನಾಯ್ಡುಗೆ ಈಗ ಇಬ್ಬಂದಿತನ, ತೆಲುಗು ಅಭ್ಯರ್ಥಿಗೆ ಹಾಕಬೇಕಾ, ಇಲ್ಲ ತಾನು ಭಾಗವಾಗಿರುವ NDAದ ತಮಿಳು ಅಭ್ಯರ್ಥಿಗೆ ಹಾಕಬೇಕಾ, ಆ ಪ್ರಶ್ನೆ ಬರುತ್ತೆ, ಆ ಸಮಸ್ಯೆ ಬರುತ್ತೆ. ಅದರ ಜೊತೆಗೆ ಚಂದ್ರಬಾಬು ನಾಯ್ಡು ಮತ್ತು ಈ B ಸುದರ್ಶನ್ ರೆಡ್ಡಿ ಇದಾರಲ್ಲ ಅಭ್ಯರ್ಥಿ, ಅವರಿಬ್ಬರ ನಡುವೆ ಹಳೆಯ ಸ್ನೇಹ ಸಹ ಇದೆ. ಚಂದ್ರಬಾಬು ನಾಯ್ಡು NT ರಾಮರಾವ್ ಅವರಿಂದ ಪಕ್ಷವನ್ನು ಕಸ್ಕೊಂಡಾಗ ಆ ಪಕ್ಷ ಮತ್ತು ಪಕ್ಷದ ಚಿಹ್ನೆ ಚಂದ್ರಬಾಬು ನಾಯ್ಡು ಕಡೆಗೆ ಬರುವುದಕ್ಕೆ ಈ B ಸುದರ್ಶನ್ ರೆಡ್ಡಿ ಅವರು ಲೀಗಲ್ ಆಗಿ ಬಹಳಷ್ಟು ಶ್ರಮ ಹಾಕಿದ್ದಾರೆ, ಕಷ್ಟಪಟ್ಟಿದ್ದಾರೆ, ಸಲಹೆ ಕೊಟ್ಟಿದ್ದಾರೆ. ಆ ಋಣ ಬೇರೆ ಮೈ ಮೇಲಿದೆ. ಒಂದು ಕಡೆ ತೆಲುಗು ಅಸ್ಮಿತೆ, ಇನ್ನೊಂದು ಕಡೆ ಋಣ. ಹಾಗಿರಬೇಕಾದ್ರೆ ತಾವು ಅವರ ವಿರುದ್ಧ ಓಟ್ ಹಾಕೋದು ಹೇಗೆ ಅನ್ನುವಂತಹ ಕಷ್ಟದಲ್ಲಿ ಚಂದ್ರಬಾಬು ನಾಯ್ಡು ಇದ್ದಾರೆ. ಆ ಭಯ ಮೋದಿ ಮತ್ತು ಅಮಿತ್ ಶಾಗೂ ಇದೆ. ಯಾಕಂದ್ರೆ ಸೀಕ್ರೆಟ್ ಬ್ಯಾಲೆಟ್. ಚಂದ್ರಬಾಬು ನಾಯ್ಡು ಪಕ್ಷದ MP ಗಳು ಅಡ್ಡ ಮತದಾನ ಮಾಡಿಬಿಟ್ರೆ ಸೀಕ್ರೆಟ್ ಬ್ಯಾಲೆಟ್ ಬೇರೆ, ಯಾರು ಹಾಕಿದ್ರು ಗೊತ್ತೇ ಆಗಲ್ಲ. ಆ ಭಯ ಇದೆ NDAಗೆ, ಅಮಿತ್ ಶಾಗೆ, ಮೋದಿ ಅವರಿಗೆ. ಈ ಕಡೆ ಅಂತಹದ್ದೇ ಸಂದಿಗ್ಧ ಪರಿಸ್ಥಿತಿ DMKಗಿದೆ. ಯಾಕೆಂದ್ರೆ ತಾನು ಇಂಡಿಯಾ ಮೈತ್ರಿಕೂಟದ ಭಾಗ, ತಮ್ಮ ಅಭ್ಯರ್ಥಿ
ಸುದರ್ಶನ್ ರೆಡ್ಡಿ. ಆದರೆ ತಮಿಳುನಾಡು ಮೂಲದ CP ರಾಧಾಕೃಷ್ಣನ್ NDA ಅಭ್ಯರ್ಥಿ. ಆ ತಮಿಳು ಅಸ್ಮಿತೆ, ತಮಿಳು ಸೆಂಟಿಮೆಂಟ್ ಅನ್ನೋದು ಇದೆಯಲ್ಲ. ಆದರೆ DMKಗೆ ಸುಲಭ ಇದು ಚಂದ್ರಬಾಬು ನಾಯ್ಡುಗೆ ಕಂಪೇರ್ ಮಾಡಿದ್ರೆ. ಯಾಕೆಂದರೆ DMK ಹೇಳ್ಬೋದು ಅವರು ತಮಿಳವರೇ ಆಗಿದ್ರು ಸಹ RSS ಹಿನ್ನೆಲೆಯವರು, BJP ಅವರು, ಹಾಗಾಗಿ ನಾವು ಅವರಿಗೆ ಮತ ಹಾಕೋ ಅವಶ್ಯಕತೆ ಇಲ್ಲ ಅಂತ ಬೇಕಾದ್ರೆ ಹೇಳ್ಕೊಳ್ಬೋದು. ಸೊ ಸ್ಟಾಲಿನ್ ಆ ಮಟ್ಟಕ್ಕೆ ತಮಿಳುನಾಡಿನಿಂದ ಸ್ವಲ್ಪ ಸೇಫ್ DMK. ಆದರೆ ಚಂದ್ರಬಾಬು ನಾಯ್ಡು ಮಾತ್ರ ಸಮಸ್ಯೆ ಬೇರೆ ರೀತಿ ಇದೆ. ಹಾಗಾಗಿ ಮೋದಿ ಅಮಿತ್ ಶಾ ಹೆದರ್ಕೊಳ್ತಿರೋದು. ಸೊ ಅದರ ಜೊತೆಗೆ ಇತ್ತೀಚೆಗೆ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಅಂತ ಇದೆ, MP ಗಳದೆಲ್ಲ ಕ್ಲಬ್. ಅದು ಆ ಕ್ಲಬ್ಗೆ ಎಲೆಕ್ಷನ್ ನಡೆದಿತ್ತು. ಆ ಸಂದರ್ಭದಲ್ಲಿ ರಾಜೀವ್ ಪ್ರತಾಪ್ ರೂಢಿ ಅನ್ನುವಂತಹ ವ್ಯಕ್ತಿ, BJP MP ಅವರು ಎಲೆಕ್ಷನ್ ನಿಂತ್ಕೋಬೇಕು ಅಂತ ಆಸೆ ವ್ಯಕ್ತಪಡಿಸಿದ್ರು. ಆದರೆ ಅಮಿತ್ ಶಾ ಬೇಡ, ನೀವು ನಿಂತ್ಕೊಳ್ಳೋದು ಬೇಡ, ನಾನು ಸಂಜೀವ್ ಬಲ್ಯಾನ್ ಅವರನ್ನು ನಿಲ್ಲಿಸೋಣ BJP ಕಡೆಯಿಂದ ಅಂತ ಹೇಳಿದ್ರು. ಆದರೆ ರಾಜೀವ್ ಪ್ರತಾಪ್ ರೂಢಿ ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಂಡೇ ಬಿಟ್ರು. BJP ಮತ್ತು NDA ಕಡೆಯಿಂದ ಸಂಜೀವ್ ಬಲ್ಯಾನ್ ನಿಂತ್ಕೊಂಡ್ರು. ಆದರೆ ಗೆದ್ದಿದ್ದ್ಯಾರು ಗೊತ್ತಾ? ಬಂಡಾಯ ಅಭ್ಯರ್ಥಿ. ಬಂಡಾಯ ಅಮಿತ್ ಶಾ ವಿರುದ್ಧ ನಿಂತ್ಕೊಂಡಂತಹ ರಾಜೀವ್ ಪ್ರತಾಪ್ ರೂಢಿ ಗೆದ್ದುಬಿಟ್ರು. ಹೇಗೆ ಅಂದರೆ ಇಂಡಿಯಾ ಮೈತ್ರಿಕೂಟದವರು ಅಭ್ಯರ್ಥಿನ ಹಾಕಲಿಲ್ಲ, ಎಲ್ಲರೂ ಸಹ BJPಯ ಬಂಡಾಯ ಅಭ್ಯರ್ಥಿ ರಾಜೀವ್ ಪ್ರತಾಪ್ ರೂಢಿಗೆ ಓಟ್ ಹಾಕಿ ಗೆಲ್ಲಿಸ್ಬಿಟ್ರು. ಅದು ಸಹ ಸೀಕ್ರೆಟ್ ಬ್ಯಾಲೆಟ್. ಯಾರಿಗೆ ಓಟ್ ಹಾಕೋದು ಅಂತ ಗೊತ್ತೇ ಆಗಲ್ಲ. ಅಲ್ಲಿಯೂ ಇದೆ ಲೋಕಸಭೆ ಮತ್ತು ರಾಜ್ಯಸಭೆ MP ಗಳು, ಒಂದಷ್ಟು ಮಾಜಿ MP ಗಳು ಸಹ ಓಟ್ ಹಾಕಿದ್ದಾರೆ. ಆ ಭಯನೂ ಸಹ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಕಾಡ್ತಾ ಇದೆ. ವೈಸ್ ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ, ಉಪರಾಷ್ಟ್ರಪತಿ ಚುನಾವಣೆ ಎಲೆಕ್ಷನ್ ಅಲ್ಲಿ ಸಹ ಹಾಗೆ ಆಗ್ಬಿಟ್ರೆ ನಮ್ಮ ಗತಿ ಏನು? ಆ ಒಂದು ಭಯವೂ ಸಹ ಈಗ ಇವರಿಗೆ ಸೇರಿಸ್ಕೊಳ್ತಿದೆ, ಈ ಎಲ್ಲರಿಗೂ ಸೇರಿಸ್ಕೊಳ್ತಿದೆ. ಆ ಕಾರಣಕ್ಕಾಗಿಯೇ ನಾನು ಹೇಳದ್ನಲ್ಲ, ಅಮಿತ್ ಶಾ ಒಂದು ಫೋನ್ ಕಾಲ್ ಮಾಡಿದ್ರು SP ಸಮಾಜವಾದಿ ಪಕ್ಷದ MP ಅಂತ. ಅಂಥದ್ದೊಂದು ಫೋನ್ ಕಾಲನ್ನು ಮಾಡಿದ್ರು. ರಾಜೀವ್ ರಾಯ್ ಅನ್ನುವಂಥವ್ರದ್ದು ಬರ್ತ್ಡೇ ಇತ್ತು, ಸಮಾಜವಾದಿ ಪಕ್ಷದ MP ಅವರು. ಅವರಿಗೆ ಕಾಲ್ ಮಾಡಿ ಹ್ಯಾಪಿ ಬರ್ತ್ಡೇ, ಎಷ್ಟು ವಯಸ್ಸಾಯಿತು, ಹೌದಾ ಅಂತ ಅವರು ಅಮಿತ್ ಶಾ ಇಷ್ಟಕ್ಕೆ ನಿಲ್ಲಿಸಿದ್ದಾರೆ. ಆದರೆ ರಾಜೀವ್ ರಾಯ್ ಅದಕ್ಕೆ ಉತ್ತರ ಕೊಟ್ರಲ್ಲ, ಎಲ್ಲ ಉತ್ತರಗಳನ್ನು ಕೊಟ್ಟು ವಯಸ್ಸು ಹೇಳಿ, ಥ್ಯಾಂಕ್ ಯು ಹೇಳಿ, ಆ ನಂತರ ಒಂದು ಸೆಂಟೆನ್ಸ್ ಹೇಳ್ತಾರೆ, ದೆಹಲಿಗೆ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ. ಉಪರಾಷ್ಟ್ರಪತಿ ಚುನಾವಣೆ ಸನ್ನಿವೇಶದಲ್ಲಿ ಇನ್ನೆರಡು ದಿನ ಇರಬೇಕಾದ್ರೆ ಈಗ ಸಮಾಜವಾದಿ ಪಕ್ಷದ ಸಂಸದ ಅಮಿತ್ ಶಾನ ಭೇಟಿ ಮಾಡ್ತಾರೆ ಅಂದರೆ ಏನರ್ಥ? ಸೊ ಅಮಿತ್ ಶಾ ಕೂಡ ಗಾಳ ಹಾಕ್ತಿದ್ದಾರೆ ಇಂಡಿಯಾ ಮೈತ್ರಿಕೂಟದಿಂದ ಕ್ರಾಸ್ ವೋಟಿಂಗ್ ಮಾಡಿಸ್ಬೇಕು ಅಂತ. ಒಂದು ಕಡೆ ಅವರದೇ ಮೈತ್ರಿಯಲ್ಲಿ ಕ್ರಾಸ್ ವೋಟಿಂಗ್ ಆಗೋ ಭಯ, ಇನ್ನೊಂದು ಕಡೆ ಇಂಡಿಯಾ ಮೈತ್ರಿಕೂಟದಿಂದ ಕರ್ಕೊಂಡು ಬಂದು ಕ್ರಾಸ್ ವೋಟಿಂಗ್ ಮಾಡಿಸ್ಬೇಕು ಅನ್ನುವಂಥ ಪ್ರಯತ್ನ, ಇದೆಲ್ಲವೂ ನಡೀತಾ ಇದೆ. ಸೊ ಒಟ್ಟಿನಲ್ಲಿ ಉಪರಾಷ್ಟ್ರಪತಿಗಳ ಚುನಾವಣೆ ದೊಡ್ಡ ರಣರಂಗವಾಗಿದೆ, ಪ್ರತಿಷ್ಠೆಯ ಸ್ಪರ್ಧೆಯಾಗಿದೆ. ಗೆಲ್ಲೋದು NDA ಅಭ್ಯರ್ಥಿನೇ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದ್ರೂ ಸಹ ಎಲ್ಲಿ NDAದ ನಂಬರ್ಗಳು ಕಡಿಮೆ ಆಗ್ಬಿಡ್ತಾವಂತ, ಒಂದೇ ಒಂದು MP NDA ಇಂದ ಇಂಡಿಯಾಗೆ ಕ್ರಾಸ್ ವೋಟ್ ಹಾಕ್ಬಿಟ್ರೆ ಮೋದಿಯವರ ವರ್ಚಸ್ಸು ದೊಡ್ಡ ಪೆಟ್ಟು ತಿಂದಂಗೆನೆ. ಮೋದಿ ಅಮಿತ್ ಶಾ ಹಿಡಿತ ಕಳ್ಕೊಂಡಿದ್ದಾರೆ NDA ಮೇಲೆ ಅಂತ ಅರ್ಥ ಆಗ್ಬಿಡುತ್ತೆ. ಆ ನಂತರ ಬಿಹಾರ ಚುನಾವಣೆ ಏನಾದರೂ ಸೋತರೆ ಸರ್ಕಾರವೇ ಬಿದ್ದು ಹೋಗೋ ಸಾಧ್ಯತೆ ಇರುತ್ತೆ. ಯಾಕಂದರೆ ಚಂದ್ರಬಾಬು ನಾಯ್ಡು ಒಂದು ದಾರಿ, ನಿತೀಶ್ ಕುಮಾರ್ ಒಂದು ದಾರಿ ಆಗಿಬಿಟ್ರೆ ಮೋದಿಯವರು ಒಂದು ನಿಮಿಷನೂ ಪ್ರಧಾನಿಯಾಗಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಉಪರಾಷ್ಟ್ರಪತಿಗಳ ಚುನಾವಣೆ ಅಷ್ಟು ಗಂಭೀರತೆಯನ್ನು ಪಡ್ಕೊಳ್ತಿರೋದು. ಅಮಿತ್ ಶಾ ವಿರೋಧ ಪಕ್ಷದ ನಾಯಕರಿಗೂ ಫೋನ್ ಮಾಡ್ತಿರೋದು. ಇದು ಒಂದು ಆಡಿಯೋ ಸಮೇತ ಬಂದಿದೆ. ಅದೇ MP ವಿಡಿಯೋ ಮಾಡಿ ಕಳಿಸಿದ್ದಾರೆ, ಎಲ್ಲ ಕಡೆ ಶೇರ್ ಮಾಡಿದ್ದಾರೆ, ನನಗೆ ಈ ಥರ ಫೋನ್ ಬಂದಿತ್ತು ಅಂತ. ಆದರೆ ಬೇರೆ ಸುಮಾರು ಜನಕ್ಕೂ ಹೋಗಿದೆಯಂತೆ, ಅವರ್ಯಾರು ಹೊರಗಿಟ್ಟಿಲ್ಲ, ಫೋನ್ ಕಾಲ್ಸ್ ಹೋಗಿದೆ. ಸೊ ನೋಡೋಣ ಸೆಪ್ಟೆಂಬರ್ 9ನೇ ತಾರೀಕು ಏನಾಗುತ್ತೆ, ಯಾರು ಯಾವ ಕಡೆಗೆ ವೋಟ್ ಹಾಕ್ತಾರೆ. BJP ಅಭ್ಯರ್ಥಿ NDA ಅಭ್ಯರ್ಥಿ ಗೆಲ್ಲೋದು 99% ಶೋರ್. ಆದರೆ ನಂಬರ್ಸ್, ನಾನು ಹೇಳ್ದಂಗೆ ನಂಬರ್ಸ್, ಕ್ರಾಸ್ ವೋಟಿಂಗ್ NDA ಕಡೆಯಿಂದ ಆ ಕಡೆಗಾದರೆ NDA ಕತೆ ದೊಡ್ಡ ಆಪತ್ತು ಅಂತಲೇ ಅರ್ಥ. ದೊಡ್ಡ ಆಪತ್ತು, ನರೇಂದ್ರ ಮೋದಿಯವರು ಕುರ್ಚಿಗೆ ಅಂತಲೇ ಅರ್ಥ. ಸೊ ವಿಲ್ ವೇಟ್ ಅಂಡ್ ಸಿ. ಸೊ ಇಂತಹದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.